ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ PUC ಬರ್ತಕ್ಕಂಥ ಸೆಕೆಂಡ್ ಇಯರ್ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ನ ಪಾರ್ಟ್ ಬಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಪಾರ್ಟ್ ಎದಲ್ಲಿ 14 ಪ್ರೋಗ್ರಾಮ್ಸ್ ಇದ್ದಾವೆ. ಆ 14 ಪ್ರೋಗ್ರಾಮ್ಸ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದೇ ರೀತಿ ಈ ವಿಡಿಯೋ ಸೀರೀಸಲ್ಲಿ ಪಾರ್ಟ್ ಬಿ ಪ್ರೋಗ್ರಾಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈಗ ನಿಮ್ಗೆ ಗೊತ್ತಿರೋಂಗೆ ಪಾರ್ಟ್ ಎದಲ್ಲಿ ಪೈಥಾನ್ ಪ್ರೋಗ್ರಾಮ್ಸ್ ಇದ್ದಾವೆ. ಪಾರ್ಟ್ ಬಿನಲ್ಲಿ MySQL ಪ್ರೋಗ್ರಾಮ್ಸ್ ಇದ್ದಾವೆ. MySQL ಪ್ರೋಗ್ರಾಮ್ಸು ನಿಮಗೆ ನಿಮ್ಮ ಸಿಲೆಬಸ್ಸಿಗೆ ಕೊಟ್ಟಿರೋದು PUC ಸಿಲೆಬಸ್ಸಿಗೆ 4 ಪ್ರೋಗ್ರಾಮ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಪ್ರೋಗ್ರಾಮ್ ಏನಪ್ಪ ಅಂದರೆ, ನಾವು ಟೇಬಲ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಎ ಟೇಬಲ್ ವಿತ್ ದ ಫಾಲೋಯಿಂಗ್ ಫೀಲ್ಡ್ಸ್ ಆ್ಯಂಡ್ ಎಂಟರ್ 10 ರೆಕಾರ್ಡ್ಸ್ ಇನ್ ಟು ದ ಟೇಬಲ್. ಎಂಟಿಟಿ ನೇಮ್ ಈಸ್ ಮಾರ್ಕ್ಸ್ ಅಂತೇಳಿ. ಅಂದರೆ ಮಾರ್ಕ್ಸ್ ಅನ್ನೋ ಒಂದು ಟೇಬಲ್ನ ಅಥವಾ ಡಾಟಾಬೇಸ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿದ ಮೇಲೆ ಈ ಅಟ್ರಿಬ್ಯೂಟ್ಗಳನ್ನ ಅಂದರೆ ಫೀಲ್ಡ್ಸ್ ಅಂತ ಕರಿತೀವಿ ಅಥವಾ ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಅಟ್ರಿಬ್ಯೂಟ್ ಅನ್ನೋದೇನಪ್ಪ ಅಂದರೆ, ದೀಸ್ ಆರ್ ದ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆ್ಯನ್ ಎಂಟಿಟಿ. ಈ ಎಂಟಿಟಿನಲ್ಲಿ ಬರ್ತಕ್ಕಂಥ ಫೀಚರ್ಸು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸಿಗೆ ನಾವೇನಂತ ಕರಿತೀವಿ, ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಇಲ್ಲಿ ಅಟ್ರಿಬ್ಯೂಟ್ ಟೈಪು ಇದು ಡಾಟಾ ಟೈಪ್ ಇದ್ದಂಗೆ. ಡಾಟಾ ಟೈಪ್ ಅನ್ನೋದೇನು, ಯಾವ ಟೈಪ್ ವ್ಯಾಲ್ಯೂನ ಈ ಅಟ್ರಿಬ್ಯೂಟಿಗೆ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಇದು ಡಾಟಾ ಟೈಪು. ನೆಕ್ಸ್ಟ್ ಅದೇ ರೀತಿ ಸೈಜ್ ಅಂದರೆ ನಾವಿಲ್ಲಿ ಈ ಅಟ್ರಿಬ್ಯೂಟ್ಸಿಗೆ ಎಷ್ಟು ಸೈಜ್ ಇರಬೇಕು ಅನ್ನೋದನ್ನು ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟು ಕನ್ಸ್ಟ್ರೇಂಟ್ಸ್ ಅಂತ ಇದೆ. ಈ ಕನ್ಸ್ಟ್ರೇಂಟ್ಸ್ ಅನ್ನೋದೇನಪ್ಪ ಅಂದರೆ, ದೀಸ್ ಆರ್ ದ ರೆಸ್ಟ್ರಿಕ್ಷನ್ ಗಿವನ್ ಟು ದ ಅಟ್ರಿಬ್ಯೂಟ್ಸ್. ಅಟ್ರಿಬ್ಯೂಟ್ಸ್ಗೆ ನಾವೇನು ರೆಸ್ಟ್ರಿಕ್ಷನ್ ಕೊಡ್ತೀವೋ ಅದನ್ನು ನಾವು ಕನ್ಸ್ಟ್ರೇಂಟ್ಸ್ ಅಂತ ಕರಿತೀವಿ. ಇದರಲ್ಲಿ ಮೇಯ್ನಾಗಿ ನಮಗೆ ನಾಟ್ ನಲ್ ಅಂತ ಬರುತ್ತೆ, ಯುನೀಕ್ ಅಂತ ಬರುತ್ತೆ, ಪ್ರೈಮರಿ ಕೀ ಅಂತ ಬರುತ್ತೆ, ಫಾರಿನ್ ಕೀ ಅಂತ ಬರುತ್ತೆ, ಚೆಕ್ ಕನ್ಸ್ಟ್ರೆಂಟು, ಡಿಫಾಲ್ಟ್ ಕನ್ಸ್ಟ್ರೆಂಟ್, ಈ ಥರ ಡಿಫ್ರೆಂಟ್ ಕನ್ಸ್ಟ್ರೆಂಟ್ಗಳು ಬರ್ತವೆ. ಇಲ್ಲಿ ನಾವು ನಾಟ್ ನಲ್ ಅಂತ ಯೂಸ್ ಮಾಡ್ತೀವಿ. ನಾಟ್ ನಲ್ ಅನ್ನೋದೇನಪ್ಪ ಅಂದರೆ, ಈ ಎಸ್ ನೇಮ್ ಅನ್ನೋ ಅಟ್ರಿಬ್ಯೂಟು ನಲ್ ವ್ಯಾಲ್ಯೂ ಆಗಿರಂಗಿಲ್ಲ. ಫಾರ್ ಎಕ್ಸಾಂಪಲ್, ನೀವೇನಾದರೂ ನಲ್ ವ್ಯಾಲ್ಯೂನ ಕೊಟ್ರಿ ಅಂತ ಅಂದ್ಕೊಳ್ರಿ, ಅದು ತೊಗೊಳಲ್ಲ, ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಯಾಕಂದರೆ ನಾವಿಲ್ಲಿ ಇದನ್ನು ಕನ್ಸ್ಟ್ರೆಂಟ್ನ ಮೆನ್ಷನ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಲ್ಯಾಂಗ್ವೇಜ್ ಮಾರ್ಕ್ಸಿಗೆ ಬಿಟ್ವೀನ್ 0 ಆ್ಯಂಡ್ 100 ಅಂತೇಳಿ ಕೊಟ್ಟಿದ್ದೀವಿ. ಚೆಕ್ ಅಂತೇಳಿ ಕನ್ಸ್ಟ್ರೆಂಟ್ನ ಬರಿತೀವಿ, ಚೆಕ್ ಕನ್ಸ್ಟ್ರೆಂಟ್ ಅಂತ. ಈ ಚೆಕ್ ಕನ್ಸ್ಟ್ರೆಂಟ್ ಏನು ಮಾಡುತ್ತೆ ಅಂದರೆ, 0 ಆ್ಯಂಡ್ 100 ಒಳಗೆ ಮಾತ್ರ ಮಾರ್ಕ್ಸ್ ಕೊಟ್ಟರೆ ಮಾತ್ರ ಅದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಯಾವಾಗಲೂ ಸ್ಟೂಡೆಂಟ್ ಮಾರ್ಕ್ಸ್ ಬಂದುಬಿಟ್ಟು ಏನೂ ಬರ್ದಿಲ್ಲ ಅಂದರೆ 0, ಹೈಯೆಸ್ಟ್ ಟೋಟಲ್ ಎಲ್ಲ ಬರ್ದಾನಂದರೆ 100 ಮಾರ್ಕ್ಸ್ ಬರ್ತವೆ. ಅದಕ್ಕಿಂತ ಜಾಸ್ತಿನೂ ಬರಲ್ಲ, 100ಗಿಂತ ಜಾಸ್ತಿನೂ ಬರಲ್ಲ, 0ಕ್ಕಿಂತ ಕಡಿಮೆನೂ ಬರಲ್ಲ. ನಾವೇನಾದರೂ ಏನು ಸ್ಟೂಡೆಂಟ್ಸ್ ಬರ್ದಿಲ್ಲ ಅಂದರೆ ನೆಗೆಟಿವ್ ವ್ಯಾಲ್ಯೂ ಯಾವತ್ತೂ ಕೊಡಲ್ಲ, ಓನ್ಲಿ 0 ಕೊಡ್ತೀವಿ. ಸೊ 0 ಮತ್ತು 100 ನಡುವೆ ಮಾತ್ರ ಮಾರ್ಕ್ಸು ಇರಬೇಕು. ಸೊ ಅದನ್ನು ನಾವು ಚೆಕ್ ಕನ್ಸ್ಟೆಂಟ್ ಯೂಸ್ ಮಾಡಿಕೊಂಡು ಬರಿತೀವಿ. ಈ ಥರ ನಾವು ಅಂದರೆ ಪ್ರೋಗ್ರಾಮಲ್ಲಿ ಫಸ್ಟಿಗೆ ನಿಮಗೇನು ಕೊಡ್ತಾರೆ, ಈ ಥರ ಟೇಬಲ್ ಕೊಡ್ತಾರೆ. ಟೇಬಲಲ್ಲಿ ಯಾವ್ಯಾವ ಅಟ್ರಿಬ್ಯೂಟ್ಸ್ನ ಯೂಸ್ ಮಾಡಬೇಕು ಅಂತೇಳಿ ಕೊಡ್ತಾರೆ. ಈಗ ಪೈಥಾನ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ IDLE ಅಂತ ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ ಅಥವಾ ಪೈಥಾನ್ ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ. ಅದರ IDLE ಅಂದರೆ ಇಂಟಗ್ರೇಟೆಡ್ ಡೆವಲಪ್ಮೆಂಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ. ಅದೇ ರೀತಿ MySQL ಪ್ರೋಗ್ರಾಮ್ಸ್ನ ನಾವು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಇದ್ದಾವೆ. ಒಂದು MySQL ಆದರೂ ಯೂಸ್ ಮಾಡ್ಬೋದು, ಅಥವಾ ಒರಾಕಲ್ ಅಂತೇಳಿ ಸಾಫ್ಟ್ವೇರ್ ಬರುತ್ತೆ. ಆ ಒರಾಕಲ್ ಅನ್ನೋ ಸಾಫ್ಟ್ವೇರ್ನ ನಾವು ಯೂಸ್ ಮಾಡಿಕೊಂಡು, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಷನ್ ಬರ್ತವೆ. 8i, 9i, 10g, 11i, ಈ ಥರ ಡಿಫ್ರೆಂಟ್ ವರ್ಷನ್ಸ್ ಬರ್ತವೆ. ಅದೇ ರೀತಿ MySQL ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಬರಿಬೋದು. ನಿಮಗೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್ಸಲ್ಲಿ MySQL ಪ್ರೋಗ್ರಾಮ್ಸ್ ಅಂತ ಕೊಟ್ಟಿರೋದ್ರಿಂದ MySQL ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ನಾವು MySQL ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಆಲ್ರೆಡಿ ನಾನು MySQLನ ನನ್ನ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಫಸ್ಟಿಗೆ MySQL ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೋಬೇಕು. ಆ ಡೌನ್ಲೋಡ್ ಮಾಡ್ಕೊಂಡಿದ್ದನ್ನ ನಾವು ಎಲ್ಲಿ ಪೇಸ್ಟ್ ಮಾಡಿರ್ತೀವೋ, ಫಸ್ಟಿಗೆ ನಾವು ಎಲ್ಲಿ ಕಾಪಿ ಮಾಡ್ತೀವೋ ಅಲ್ಲಿ ಆ ಪಾತ್ ಅಡ್ರೆಸ್ನ ತೊಗೋಬೇಕು. ಸೊ ಫಸ್ಟಿಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ MySQLನ ಬರಬೇಕಂದ್ರೆ ಫಸ್ಟ್ ಕಮ್ಯಾಂಡ್ ಪ್ರಾಂಪ್ಟ್ನ ತಗೊಳ್ತೀವಿ. ಆ ಕಮ್ಯಾಂಡ್ ಪ್ರಾಂಪ್ಟಲ್ಲಿ ನಾವು cd ಬ್ಯಾಕ್ಸ್ಲ್ಯಾಶ್ ಅಂದರೆ ಇದು C ಡ್ರೈವಲ್ಲಿದೆ, ಯೂಸರ್ಸ್ ಅನ್ನೋ ಫೋಲ್ಡರಲ್ಲಿದೆ, ಮತ್ತು ನನ್ನದು ಪಾತ್ ಅಡ್ರೆಸ್ ಇದೆ. ಸೊ ಇದನ್ನು ನಾನು ಇದರಿಂದ ಹೊರಗೆ ಬರ್ತೀನಿ. ಈಗ ಫಸ್ಟಿಗೆ ನಾವು ಚೆಕ್ ಮಾಡ್ಕೋಬೇಕು, ನಾವು MySQLನ ಎಲ್ಲಿ ಸೇವ್ ಮಾಡಿದ್ದೀವಿ ಅಥವಾ ಯಾವ ಇದರಲ್ಲಿ ಸೇವ್ ಮಾಡಿದ್ದೀವಿ ಅಂತ. ಫಸ್ಟ್ ನಾನು ನೋಡ್ತೀನಿ,
ಸಿ ಡ್ರೈವಲ್ಲಿ ಮೈ ಎಸ್ ಕ್ಯೂ ಎಲ್ ಅಂತ ಇದೆ. ಈ ಮೈ ಎಸ್ ಕ್ಯೂ ಎಲ್ ಅಲ್ಲಿ ಬಿನ್ ಅನ್ನೋದು ಅಂದರೆ ಟೋಟಲಾಗಿ ನೀವು ಮೈ ಎಸ್ ಕ್ಯೂ ಎಲ್ ಸಾಫ್ಟ್ವೇರ್ನ ಎಲ್ಲಾದರೂ ಡೌನ್ಲೋಡ್ ಮಾಡ್ಕೊಳ್ರಿ. ಆ ಡೌನ್ಲೋಡ್ ಮಾಡ್ಕೊಂಡಿದ್ದು ಬಿನ್ ಫೋಲ್ಡ್ರಿಗೆ ಅಥವಾ ಬಿನ್ ಡೈರೆಕ್ಟರಿ ಒಳಗೆ ಬರಬೇಕು. ಬಿನ್ ಡೈರೆಕ್ಟರಿ ಒಳಗೆ ಬಂದ ಮೇಲೆ ಇಲ್ಲಿ ಏನು ಬಂದಿರುತ್ತಲ್ಲ ಇದನ್ನು ನಾವು ನೋಡ್ರಿ, ಈ ಪಾತ್ ಅಡ್ರೆಸ್ ಅಂತ ಕರಿತೀವಿ. ಇದನ್ನ ಇಲ್ಲಿ ಬಂದು ನಾವು ಮೌಸ್ ಪಾಯಿಂಟಿಂದ ಪ್ರೆಸ್ ಮಾಡಿದರೆ, ಕ್ಲಿಕ್ ಮಾಡಿದರೆ ನಮಗೆ ಈ ಪಾತ್ ಅಡ್ರೆಸ್ಸು ಸೆಲೆಕ್ಟ್ ಆಗುತ್ತೆ. ಅದನ್ನು ನಾವು ಕಂಟ್ರೋಲ್ ಸಿ ಯೂಸ್ ಮಾಡಿಕೊಂಡು ಕಾಪಿ ಮಾಡ್ಕೋಬೇಕು. ಈ ಕಂಟ್ರೋಲ್ ಸಿ ಯೂಸ್ ಮಾಡಿಕೊಂಡು ಕಾಪಿ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿ ಇದನ್ನು ಸಿ ಡಿ ಅಂತ ಬರೆದು ಕಂಟ್ರೋಲ್ ವಿ ಬರಿಬೇಕು. ಸಿ ಡಿ ಅಂತ ಯಾಕೆ ಬರಿತೀವಿ ಅಂದರೆ ಸಿ ಡ್ರೈವಿಂದ ಮೈ ಎಸ್ ಕ್ಯೂ ಎಲ್ ಬಿನ್ ಡೈರೆಕ್ಟ್ರಿಗೆ ಹೋಗಲಿ ಅಂತ ಅರ್ಥ. ಇಲ್ಲಿ ಮೈ ಎಸ್ ಕ್ಯೂ ಎಲ್ ಬಿನ್ನೇ ಬರಬೇಕಂತಿಲ್ಲ. ನೀವು ಯಾವ ಡ್ರೈವಲ್ಲಿ ಸೇವ್ ಮಾಡಿರ್ತೀರೋ ಮೈ ಎಸ್ ಕ್ಯೂ ಎಲ್ ಸಾಫ್ಟ್ವೇರ್ನ ಅದನ್ನು ನೀವು ಇಲ್ಲಿ ಪಾತ್ ಅಡ್ರೆಸ್ನ ಬರಿಬೇಕು. ಸೊ ಇಷ್ಟು ಬರೆದ ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ, ಇದು ಕಮ್ಯಾಂಡ್ ಪ್ರಾಂಪ್ಟ್ ಪ್ಲಾಟ್ಫಾರ್ಮಲ್ಲಿದೆ. ಇದರಿಂದ ನಾವು ಏನು ಮಾಡಬೇಕು, ಮೈ ಎಸ್ ಕ್ಯೂ ಎಲ್ ಪ್ಲಾಟ್ಫಾರ್ಮ್ಗೆ ಬರಬೇಕು. ಈ ಮೈ ಎಸ್ ಕ್ಯೂ ಎಲ್ ಪ್ಲಾಟ್ಫಾರ್ಮ್ಗೆ ಬರಬೇಕು ಅಂದರೆ ಜಸ್ಟ್ ನಾವು ಫಸ್ಟಿಗೆ ಮೈ ಎಸ್ ಕ್ಯೂ ಎಲ್ ಅಂತೇಳಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ಮೇಲೆ ಇಲ್ಲಿ -u ರೂಟ್ -p ಅಂತೇಳಿ ಬರೀಬೇಕು. ಮೈನಸ್ ಅಲ್ಲದು ಐಫನ್ ಅಂತ ಕರಿತೀವಿ. ಇಲ್ಲಿ ಫಸ್ಟಿಗೆ ಮೈ ಎಸ್ ಕ್ಯೂ ಎಲ್ ಅಂತ ಬರಿತೀವಿ. ಈ ಮೈ ಎಸ್ ಕ್ಯೂ ಎಲ್ ಅಂತ ಬರೆದು ಸ್ಪೇಸ್ ಬಿಟ್ಟು -u ಬರಿಬೇಕು, ಸ್ಪೇಸ್ ಬಿಟ್ಟು ರೂಟ್ ಅಂತ ಬರಿಬೇಕು, -p ಅಂತ ಬರಿಬೇಕು. ಇದನ್ನ ಯಾಕೆ ಬರಿತೀವಿ ಅಂತಂದರೆ, ಇದೇನು ಮಾಡುತ್ತಂದರೆ ಇಟ್ ಈಸ್ ಯೂಸ್ ಟು ಲಾಗ್ ಇನ್ ಟು ದ ಮೈ ಎಸ್ ಕ್ಯೂ ಎಲ್ ಕಮ್ಯಾಂಡ್ ಲೈನ್ ಇಂಟರ್ಫೇಸ್. ಅಂದರೆ ನಾವು ಕಮ್ಯಾಂಡ್ ಪ್ರಾಂಪ್ಟಿಂದ ಮೈ ಎಸ್ ಕ್ಯೂ ಎಲ್ ಇಂಟರ್ಫೇಸಿಗೆ ಹೋಗ್ಬೇಕಂದ್ರೆ ನಾವು ಇದನ್ನು ಬರಿಬೇಕು. ಮೈ ಎಸ್ ಕ್ಯೂ ಎಲ್ ಸ್ಪೇಸ್ -u ಸ್ಪೇಸ್ ರೂಟ್ ಸ್ಪೇಸ್ -p ಅಂತ. ಇದನ್ನು ಬರೆದ ಮೇಲೆ ಆಮೇಲೆ -u ಅಂತ ಯಾಕೆ ಬರಿತೀವಿ ಅಂದರೆ, ಇಲ್ಲಿ ನಮಗೆ -u ಅನ್ನೋದು ಇದು ಯೂಸರ್ ನೇಮ್ನ ಸ್ಪೆಸಿಫೈ ಮಾಡುತ್ತೆ. ಯೂಸರ್ ನೇಮ್ ಫಾರ್ ದ ಲಾಗಿನ್ ಪರ್ಪಸ್. ನೆಕ್ಸ್ಟ್ -p ಅನ್ನೋದು ಏನು ಮಾಡುತ್ತೆ ಅಂದರೆ, ಇದು ಪಾಸ್ವರ್ಡ್ನ ಕೇಳುತ್ತೆ. ನಾವು ಮೈ ಎಸ್ ಕ್ಯೂ ಎಲ್ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿದ ಮೇಲೆ ಅಲ್ಲಿ ಪ್ರಾಪರ್ಟೀಸ್ ಒಳಗಡೆ ನಾವು ಪಾಸ್ವರ್ಡ್ನ ಸೆಟ್ ಮಾಡಿರ್ತೀವಿ. ನಿಮ್ಮ ಕಾಲೇಜಲ್ಲಿ ಆಲ್ರೆಡಿ ಪಾಸ್ವರ್ಡ್ನ ಸೆಟ್ ಮಾಡಿಟ್ಟಿರ್ತಾರೆ. ಸೊ ನೀವು ಇದನ್ನು ಬರೀಬೇಕು. ಇಷ್ಟು ಬರೆದಾದ್ಮೇಲೆ ಎಂಟರ್ ಕೀನ ಪ್ರೆಸ್ ಮಾಡಿದರೆ ಎಂಟರ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಎಂಟರ್ ಪಾಸ್ವರ್ಡ್ ಅಂತ ಕೇಳಿದಾಗ ನೀವು ಯಾವ ಪಾಸ್ವರ್ಡ್ ಕೊಟ್ಟಿರ್ತೀರೋ ಆ ಪಾಸ್ವರ್ಡ್ನ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ನಮಗೆ ಇಲ್ಲಿ ಮೈ ಎಸ್ ಕ್ಯೂ ಎಲ್ ಒಳಗಡೆ ಬರುತ್ತೆ. ಅವಾಗಲೇನಿತ್ತು ಸಿ ಡ್ರೈವಲ್ಲಿತ್ತು, ಇವಾಗ ಮೈ ಎಸ್ ಕ್ಯೂ ಎಲ್ ಪ್ಲಾಟ್ಫಾರ್ಮ್ಗೆ ಬಂತು. ಸೊ ಇಷ್ಟು ನಾವು ಫಸ್ಟಿಗೆ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಟೈಪ್ ಮಾಡಬೇಕಾಗಿರೋದು ಮೈ ಎಸ್ ಕ್ಯೂ ಎಲ್ ಅಂತ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನಾವು ಫಸ್ಟಿಗೆ ಸ್ಟಾರ್ಟಿಂಗು ಅಂದರೆ ಓಪನ್ ಮಾಡಿದ ತಕ್ಷಣ ಮೈ ಎಸ್ ಕ್ಯೂ ಎಲ್ ಪ್ಲಾಟ್ಫಾರ್ಮಿಗೆ ಬಂದ ತಕ್ಷಣ ನೀವು ಡೈರೆಕ್ಟಾಗಿ ಟೇಬಲ್ ಕ್ರಿಯೇಟ್ ಮಾಡೋಕ್ಕೆ ಹೋದರೆ ಬರಲ್ಲ. ಫಸ್ಟು ನಾವೇನು ಮಾಡಬೇಕಂದ್ರೆ ಕ್ರಿಯೇಟ್ ಡಾಟಾಬೇಸ್ ಅಂತೇಳಿ ಕೊಡಬೇಕು. ಕ್ರಿಯೇಟ್ ಡಾಟಾಬೇಸ್ ಮಾರ್ಕ್ಸ್. ಈಗ ಫಸ್ಟ್ ಪ್ರೋಗ್ರಾಮು ನಿಮಗೆ ಮಾರ್ಕ್ಸ್ ಇರೋದ್ರಿಂದ ನಾನು ಕ್ರಿಯೇಟ್ ಡಾಟಾಬೇಸ್ ಮಾರ್ಕ್ಸ್ ಅಂತೇಳಿ ಕೊಡ್ತಾ ಇದ್ದೀನಿ. ಕೊಟ್ಟು ಸೆಮಿಕೋಲನ್ ಕೊಟ್ಟು ಎಂಟರ್ ಕೀನ ಪ್ರೆಸ್ ಮಾಡಬೇಕು. ಸೊ ಆಲ್ರೆಡಿ ಡಾಟಾಬೇಸು ಮಾರ್ಕ್ಸ್ ಅನ್ನೋದು ನಾನು ಅವಾಗಲೇ ಕ್ರಿಯೇಟ್ ಮಾಡಿರೋದ್ರಿಂದ ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸ್ತಾ ಇದೆ. ಸೊ ಕ್ರಿಯೇಟ್ ಆದಮೇಲೆ ಅಂದರೆ ಒಂದ್ಸರಿ ಅದು ಇತ್ತಪ್ಪ ಅಂದರೆ ನೆಕ್ಸ್ಟ್ ನೀವೇನು ಯೂಸ್ ಮಾಡ್ಬೇಕಂದ್ರೆ ಯೂಸ್ ಅಂತ ಬರೆದು ಮಾರ್ಕ್ಸ್ ಅಂತ ಬರೀಬೇಕು. ಅಂದರೆ ಯಾವ ಡಾಟಾಬೇಸ್ನ ಕೊಟ್ಟಿರ್ತೀರೋ, ಮಾರ್ಕ್ಸ್ ಅಂತ ಡಾಟಾಬೇಸ್ ಕೊಡಬೇಕಂತೇನಿಲ್ಲ, ಬೇರೆ ಯಾವುದಾದ್ರೂ ಡಾಟಾಬೇಸ್ ನೇಮ್ನ ಕೊಟ್ಟು ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಯೂಸ್ ಮಾರ್ಕ್ಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಡಾಟಾಬೇಸ್ ಚೇಂಜ್ ಅಂತ ಬಂತು. ಇದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ಟೇಬಲ್ ಕ್ರಿಯೇಟ್ ಮಾಡೋಕ್ಕೆ ಪ್ರೊಸೀಜರ್ ಅಥವಾ ಕಮ್ಯಾಂಡ್ಸ್ನ ಬರೀಬೇಕು. ಇಲ್ಲಿ ನಾವು ಟೇಬಲ್ನ ಕ್ರಿಯೇಟ್ ಮಾಡೋಕ್ಕೆ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಟೇಬಲ್ ಕ್ರಿಯೇಟ್ ಮಾಡೋಕ್ಕೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತೀವಿ ಡಾಟಾಬೇಸಲ್ಲಿ. ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜು, ಡಾಟಾ ಡೆಫಿನಿಷನ್ ಲ್ಯಾಂಗ್ವೇಜು, ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜು, ಆಮೇಲೆ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜು. ಇಲ್ಲಿ ನಾವು ಕ್ರಿಯೇಟ್ ಅಂತ ಮಾಡಬೇಕಾದ್ರೆ ಟೇಬಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಕ್ರಿಯೇಟ್ ಟೇಬಲ್ ಅಂತ ಬರಿತೀವಿ. ಕ್ರಿಯೇಟ್ ಅನ್ನೋದು ಕೀವರ್ಡು, ಟೇಬಲ್ ಅನ್ನೋದು ಅದು ಕೀವರ್ಡು, ಟೇಬಲ್ ಕ್ರಿಯೇಟ್ ಮಾಡೋಕ್ಕಾಗಿರೋದು. ಮಾರ್ಕ್ಸ್ ಅನ್ನೋದು ಟೇಬಲ್ ನೇಮ್. ಸೊ ನೆಕ್ಸ್ಟ್ ಅದಾದಮೇಲೆ ರೋಲ್ ನಂಬರ್ ಅನ್ನೋದು ಅಟ್ರಿಬ್ಯೂಟು ಇಂಟ್ ಆಫ್ 5, ಎಸ್ ನೇಮ್ ಅನ್ನೋದು ಅಟ್ರಿಬ್ಯೂಟು ವರ್ಕ್ ಯಾರ್ ಆಫ್ 15. ಈ ಥರ ನಾಟ್ ನಲ್ ಅಂದರೆ ಆವಾಗಲೇ ಹೇಳ್ದಂಗೆ ನಲ್ ವ್ಯಾಲ್ಯೂನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ.
ನೆಕ್ಸ್ಟು ಲ್ಯಾಂಗ್ವೇಜ್ ಮಾರ್ಕ್ಸ್ ಇಂಟ್ ಆಫ್ 3 ಅಂತ ಕೊಟ್ಟಿದ್ದಾರೆ. ಇಂಟ್ ಆಫ್ 3 ಯಾಕಂದರೆ ಓನ್ಲಿ ಮ್ಯಾಕ್ಸಿಮಮ್ 100 ಬರುತ್ತೆ. ಹಾಗಾಗಿ ಚೆಕ್ ಲ್ಯಾಂಗ್ವೇಜ್ ಮಾರ್ಕ್ಸ್ ಬಿಟ್ವೀನ್ 0 and 100. ಇದನ್ನು ಕನ್ಸ್ಟೆಂಟ್ನ ಕೊಟ್ಟಿರ್ತೀವಿ 0 and 100 ಇಲ್ಲಿವರೆಗೂ ಮಾತ್ರ ಬರುತ್ತೆ. ಸೊ ಅದೇ ರೀತಿ ಟೋಟಲ್ ಆಗಿ 6 ಸಬ್ಜೆಕ್ಟ್ ಮಾರ್ಕ್ಸ್ ಬರೆದ ಮೇಲೆ ಲಾಸ್ಟಿಗೆ ನಾವು ಪ್ಯಾರಂಥಸಿಸ್ ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಮಾಡಿ ಸೆಮಿಕೋಲನ್ನ ಕೊಡಬೇಕು. ಸೆಮಿಕೋಲನ್ನ ಕೊಟ್ಟಾದ್ಮೇಲೆ ಎಂಟರ್ ಕೀನ ಪ್ರೆಸ್ ಮಾಡಿದರೆ ನಮಗೆ ಕ್ವೆರಿ ಓಕೆ 0 rows ಅಫೆಕ್ಟೆಡ್ 7 ವಾರ್ನಿಂಗ್ಸ್ ಅಂತ ಬಂತು. ಅಂದರೆ ಇಲ್ಲಿ ನಮಗೆ ಕ್ವೆರಿ ಓಕೆ ಅಂತ ಅಂದರೆ ಇಲ್ಲಿ ನಾವು ಬರ್ದಿರೋ ಕ್ವೆರಿ ಕರೆಕ್ಟ್ ಇದೆ ಅಂತ ಅರ್ಥ. ಇಲ್ಲಿ ಟೇಬಲ್ಲು ಕ್ರಿಯೇಟ್ ಆಯಿತು ಅಂತ ಅರ್ಥ. ಈ ಟೇಬಲ್ಲು ಕ್ರಿಯೇಟ್ ಆಗಿರೋದನ್ನ ನಾವು ಚೆಕ್ ಮಾಡಬೇಕಪ್ಪ ಅಂದರೆ ಡಿಸ್ಕ್ರೈಬ್ ದ ಟೇಬಲ್ ಅಂತ ಕೊಡ್ತೀವಿ. ಆಲ್ರೆಡಿ ನಿಮಗೆ ಗೊತ್ತಿದೆ, ಕ್ವೆರೀಸ್ನ ಅವರು ಕೊಡ್ತಾರೆ, ಕ್ವೆರೀಸ್ನ ಕೊಟ್ಟಿರೋದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ಡಿಸ್ಪ್ಲೇ ದ ಡಿಸ್ಕ್ರಿಪ್ಷನ್ ಆಫ್ ದ ಟೇಬಲ್ ಅಂತ ಇದೆ ಸೆಕೆಂಡ್ ಕಮಾಂಡು. ಇದನ್ನು ನಾವು ಡಿಸ್ಕ್ರಿಪ್ಷನ್ ಅಂದರೆ ಕ್ರಿಯೇಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋಕ್ಕೆ ಫಸ್ಟು DESC ಮಾರ್ಕ್ಸ್ ಅಂತೇಳಿ ಕೊಡ್ತೀನಿ. DESC ಮಾರ್ಕ್ಸ್ ಅಂತ ಕೊಟ್ಟರೆ DSC ಅನ್ನೋದು ಡಿಸ್ಕ್ರೈಬು, ಮಾರ್ಕ್ಸ್ ಅನ್ನೋದು ಟೇಬಲ್ ನೇಮು. ಸೊ ಎಂಟರ್ ಕೀ ಪ್ರೆಸ್ ಮಾಡಿದರೆ ನಾವು ಇಲ್ಲಿ ಏನೇನು ಯೂಸ್ ಮಾಡಿದ್ದೀವೋ ಫೀಲ್ಡ್ಸು, ರೋಲ್ ನಂಬರು, ಎಸ್ ನೇಮು, ಲ್ಯಾಂಗ್ವೇಜ್ ಮಾರ್ಕ್ಸ್ ಅವೆಲ್ಲ ಡಿಸ್ಪ್ಲೇ ಆಗುತ್ತೆ. ಟೈಪು ಡಾಟಾ ಟೈಪು, ನೆಕ್ಸ್ಟ್ ನಲ್ ವ್ಯಾಲ್ಯೂ ಯಾವುದನ್ನ ಬರೆದಿರ್ತೀವೋ ಅದನ್ನು, ಅಂದರೆ ನಲ್ ವ್ಯಾಲ್ಯೂ ಎಸ್ ಅಂತಂದರೆ ರೋಲ್ ನಂಬರು ನಲ್ ವ್ಯಾಲ್ಯೂ 0 ಆಗಿರ್ಬೋದು, ಲ್ಯಾಂಗ್ವೇಜ್ ಮಾರ್ಕ್ಸು 0 ಆಗಿರ್ಬೋದು, ಬಟ್ ಎಸ್ ನೇಮ್ ಮಾತ್ರ 0 ಆಗಿರಂಗಿಲ್ಲ, ನಲ್ ವ್ಯಾಲ್ಯೂ ಆಗಿರಂಗಿಲ್ಲ ಅಂತ ಕೊಟ್ಟಿವಿ ನಾವು. ಸೊ ಅದನ್ನು ಡಿಫಾಲ್ಟಾಗಿ ಇದಿಷ್ಟು ಬರುತ್ತೆ. ಇಷ್ಟಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಟೇಬಲ್ಗೆ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಬೇಕು. ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಬೇಕಂದ್ರೆ ನಾವು ಇನ್ಸರ್ಟ್ ಇಂಟು ಟೇಬಲ್ ನೇಮ್ನ ಬರಿತೀವಿ. ಇಲ್ಲಿ ಜಸ್ಟ್ ನಾನು ಇದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ. ನೀವು ಕಾಪಿ ಮಾಡ್ಕೊಳಕ್ಕೆ ಬರಲ್ಲ, ನೀವು ಇದನ್ನು ಟೈಪ್ ಮಾಡಲೇಬೇಕು. ಇಲ್ಲಿ ಟೇಬಲ್ ಕ್ರಿಯೇಟ್ ಮಾಡುವಾಗ ನೀವು ಒಂದೇ ಲೈನ್ನಲ್ಲೇ ಕೂಡ ಬರಿಬೋದು ಇಲ್ಲಿ, ಅಥವಾ ಸಪ್ರೇಟಾಗಿ ಕ್ರಿಯೇಟ್ ಟೇಬಲ್ ಮಾರ್ಕ್ಸ್ ಅಂತ ಬರೆದು ಈ ಥರ ಸಪ್ರೇಟ್ ಒಂದೊಂದೇ ಲೈನ್ ಬೈ ಲೈನ್ ಕೂಡ ಬರಿಬೋದು. ಇಲ್ಲ ಒಂದೇ ಲೈನಲ್ಲಿ ನೀವು ಕಂಟಿನ್ಯೂಸ್ ಆಗಿ ಕೂಡ ಬರಿಬೋದು. ಇಲ್ಲಿ ವ್ಯಾಲ್ಯೂ ಇನ್ಸರ್ಟ್ ಮಾಡೋಕ್ಕೆ ನಾವು ಇನ್ಸರ್ಟ್ ಇಂಟು ಅನ್ನೋ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ಮಾರ್ಕ್ಸ್ ಅನ್ನೋದು ಟೇಬಲ್ ನೇಮು, ನೆಕ್ಸ್ಟ್ ವ್ಯಾಲ್ಯೂಸ್, ಯಾವ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಬೇಕೋ ಅವನ್ನ ನಾವು ಬರಿತೀವಿ. ಇಲ್ಲಿ ಫಸ್ಟಿಗೆ ರೋಲ್ ನಂಬರ್ ಇದೆ, ರೋಲ್ ನಂಬರು, ನೆಕ್ಸ್ಟ್ ಅದಾದಮೇಲೆ ಎಸ್ ನೇಮ್, ಸ್ಟೂಡೆಂಟ್ ನೇಮು. ಇಲ್ಲಿ ಆಲ್ಫಾಬೆಟ್ಸ್ ಯೂಸ್ ಮಾಡಿದ್ರೆ ಮಾತ್ರ ಇಲ್ಲಿ ನಾವು ಸಿಂಗಲ್ ಕೋಟ್ ಒಳಗಡೆ ಬರಿತೀವಿ. ಡಿಜಿಟ್ಸ್ನ ಯೂಸ್ ಮಾಡಿದರೆ ಸಿಂಗಲ್ ಕೋಟ್ಸ್ನ ಬರೆಯೋ ಅವಶ್ಯಕತೆ ಇರಲ್ಲ. ಸೊ ಇನ್ಸರ್ಟ್ ಇಂಟು ಮಾರ್ಕ್ಸ್ ವ್ಯಾಲ್ಯೂಸ್ ಅಂತ ಬರೆದಾದ್ಮೇಲೆ ಲಾಸ್ಟಿಗೆ ಸೆಮಿಕೋಲನ್ನ ಕೊಟ್ಟರೆ ಇಲ್ಲಿ ರಾಜ್ ಅನ್ನೋದು ಸ್ಟೂಡೆಂಟ್ ನೇಮು, 89 ಅನ್ನೋದು ಲ್ಯಾಂಗ್ವೇಜ್ ಮಾರ್ಕ್ಸು, ನೆಕ್ಸ್ಟು ಇಂಗ್ಲೀಷ್ ಮಾರ್ಕ್ಸು, ಸಬ್ಜೆಕ್ಟ್ 1 ಮಾರ್ಕ್ಸು, ಸಬ್ಜೆಕ್ಟ್ 2 ಮಾರ್ಕ್ಸು, ಸಬ್ಜೆಕ್ಟ್ 3 ಮಾರ್ಕ್ಸು, ಸಬ್ಜೆಕ್ಟ್ 4 ಮಾರ್ಕ್ಸ್. ಇಲ್ಲಿ ನೀವು ಟೇಬಲ್ನ ಕ್ರಿಯೇಟ್ ಮಾಡುವಾಗ ಅಟ್ರಿಬ್ಯೂಟ್ ನೇಮ್ನ ಈ ಥರನೇ ಬರೀಬೇಕಂತೇನಿಲ್ಲ. ಕನ್ನಡ, ಇಂಗ್ಲೀಷು, ಹಿಂದಿ, ಮ್ಯಾಥ್ಸು ಈ ಥರನಾದರೂ ಬರಿಬೋದು. ಬಟ್ ಅವ್ರು ಏನಾದರೂ ಮೆನ್ಷನ್ ಮಾಡಿದರೆ ಯಾವುದನ್ನು ಕೊಟ್ಟಿರ್ತಾರೋ ಅವೇ ಅಟ್ರಿಬ್ಯೂಟ್ ನೇಮ್ನ ಬರೀಬೇಕು. ಸೊ ಇನ್ಸರ್ಟ್ ಇಂಟು ಕೊಟ್ಟಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ್ಮೇಲೆ ಕ್ವೆರಿ ಓಕೆ ಅಂತ ಬರುತ್ತೆ. ಕ್ವೆರಿ ಓಕೆ ಅಂತ ಬಂತು ಅಂದರೆ ನಮಗೆ ಅಲ್ಲಿ ವ್ಯಾಲ್ಯೂ ಇನ್ಸರ್ಟ್ ಆಗಿದೆ ಅಂತ ಅರ್ಥ. ಸೊ ಇನ್ಸರ್ಟ್ ಆಗಿದೆ ಅಂತ ಅರ್ಥ ಅಂದರೆ ಇಲ್ಲಿ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಸೆಕೆಂಡ್ ಲೈನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ನೀವು ಪ್ರತಿಯೊಂದನ್ನು ಟೈಪ್ ಮಾಡಬೇಕು. ಇದು ಸೆಕೆಂಡ್ ಆಯಿತು. ನೆಕ್ಸ್ಟ್ ಅದೇ ರೀತಿ ನಾನು ಟೋಟಲ್ ಆಗಿ 10 ವ್ಯಾಲ್ಯೂಸ್ನು ಕಾಪಿ ಮಾಡಿ ರನ್ ಮಾಡ್ತೀನಿ. ಅವರು ನಿಮಗೆ 10 ವ್ಯಾಲ್ಯೂಸ್ ಕೇಳಿದ್ರೆ ನೀವು 10 ವ್ಯಾಲ್ಯೂಸ್ನ ಬರೀಬೇಕು. 5 ರೆಕಾರ್ಡ್ಸ್ ಇಂಟು ದ 5 ರೆಕಾರ್ಡ್ಸ್ ಅಂದರೆ 5 ರೆಕಾರ್ಡ್ಸ್ನ ಬರೀಬೇಕು. ಸೊ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ರೆಕಾರ್ಡ್ನ ನೀವು ಇನ್ಸರ್ಟ್ ಮಾಡಬೇಕು. ಸೇಮ್ ಪ್ರೊಸೀಜರಲ್ಲೇ ನಾವು ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡ್ತೀವಿ.
ಇದನ್ನು ಬೇಕಿದ್ರೆ ನೀವು ಒರಾಕಲಲ್ಲೂ ಎಕ್ಸಿಕ್ಯೂಟ್ ಮಾಡ್ಬೋದು, ಬಟ್ ನಿಮ್ಮ ಕಾಲೇಜ್ನಲ್ಲಿ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ಕೊಟ್ಟಿರ್ತಾರೋ ಅದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡೋದನ್ನ ಕಲಿಬೇಕಾಗುತ್ತೆ. ನೀವು ಕ್ಯಾಪಿಟಲ್ ಆದರೂ ಬರಿಬೋದು, ಸ್ಮಾಲ್ ಆದರೂ ಬರಿಬೋದು, ಯಾಕಂದರೆ ಇದು ನಾಟ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂದರೆ ನಮಗೆ ಪ್ರೋಗ್ರಾಮಲ್ಲಿ ಕ್ಯಾಪಿಟಲ್ಲು ಸ್ಮಾಲು ಡಿಫ್ರೆಂಟ್ ಇನ್ ಮೀನಿಂಗ್, ಬಟ್ ಅದೇ ನಾಟ್ ಕೇಸ್ ಸೆನ್ಸಿಟಿವ್ ಅಂದರೆ ನೀವು ಕ್ಯಾಪಿಟಲ್ ಆದರೂ ಸ್ಮಾಲಲ್ಲಾದರೂ ಅಥವಾ ಮಿಕ್ಸಲ್ಲಾದರೂ ಬರೀರಿ, ಅದು ಏನು ಎಫೆಕ್ಟ್ ಆಗಲ್ಲ. ಸೊ ಇದು ನಾಟ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಸೊ ನೀವು ಇಲ್ಲಿ ಬರಿಬೇಕಾದ್ರೆ ಇನ್ಸರ್ಟ್ ಇಂಟು ಅಥವಾ ಕ್ರಿಯೇಟಿವ್ ಇವೆಲ್ಲ ಬರಿಬೇಕಾದ್ರೆ ಕ್ಯಾಪಿಟಲ್ ಆದರೂ ಬರೀರಿ, ಸ್ಮಾಲ್ ಆದರೂ ಬರೀರಿ, ನಡೆಯುತ್ತೆ. ಸೊ ಟೋಟಲ್ ಆಗಿ ಈಗ 10 ರೆಕಾರ್ಡ್ಸ್ನ ನಾವು ಟೇಬಲ್ಗೆ ಎಂಟ್ರಿ ಮಾಡಿದ್ವಿ. ಸೊ ಇವಾಗ ಕ್ವೇರೀಸ್ನ ಒಂದೊಂದಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ. ಫಸ್ಟು ಲಿಸ್ಟ್ ಆಲ್ ದ ರೆಕಾರ್ಡ್ಸ್ ಅಂತ ಇದೆ. ಲಿಸ್ಟ್ ಆಲ್ ದ ರೆಕಾರ್ಡ್ಸ್ ಅಂದರೆ ಇಲ್ಲಿ ನಾವು ಬರಿಬೇಕಾದ್ರೆ ಏನು ಮಾಡ್ತೀವಿ, ಟೇಬಲ್ನಲ್ಲಿ ಅಥವಾ ಡಾಟಾಬೇಸಲ್ಲಿ ಇರೋ ಅಟ್ರಿಬ್ಯೂಟ್ ವ್ಯಾಲ್ಯೂಸ್ ಈಗೇನು ಎಂಟ್ರಿ ಮಾಡಿದ್ವಲ್ಲ ಇವೆಲ್ಲವೂ ನಮಗೆ ಎಕ್ಸಿಕ್ಯೂಟ್ ಅಥವಾ ಎಲ್ಲವೂ ಡಿಸ್ಪ್ಲೇ ಆಗಬೇಕಂದ್ರೆ ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಮಾರ್ಕ್ಸ್ ಅಂತೇಳಿ ಬರಿತೀವಿ. ಆಸ್ಟ್ರಿಕ್ ಅನ್ನೋದೇನಪ್ಪ ಅಂದರೆ ಟೋಟಲ್ ಅಟ್ರಿಬ್ಯೂಟ್ ವ್ಯಾಲ್ಯೂಸ್ ಇನ್ ದ ಟೇಬಲ್, ಅಂದರೆ ಈ ಮಾರ್ಕ್ಸ್ ಅನ್ನೋ ಟೇಬಲಲ್ಲಿ ಅಟ್ರಿಬ್ಯೂಟ್ ವ್ಯಾಲ್ಯೂಸ್ ಏನಿತ್ತು ಅವನ್ನೆಲ್ಲವೂ ಡಿಸ್ಪ್ಲೇ ಮಾಡುವಂಥ ಅರ್ಥ. ನಿಮಗೆ ಯಾವುದಾದ್ರೂ ಸಪ್ರೇಟಾಗಿ ಒಂದೊಂದೇ ಬೇಕೆಂದರೆ ಅದನ್ನು ಒಂದೊಂದಾಗಿ ಮೆನ್ಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ರೋಲ್ ನಂಬರ್ ಬೇಕಂದರೆ ಸೆಲೆಕ್ಟ್ ರೋಲ್ ನಂಬರ್ ಫ್ರಮ್ ಮಾರ್ಕ್ಸ್ ಅಂತ ಬರಿಬೋದು, ಅಥವಾ ಸ್ಟೂಡೆಂಟ್ ನೇಮ್ ಬೇಕಂದರೆ ಸೆಲೆಕ್ಟ್ ಸ್ಟೂಡೆಂಟ್ ನೇಮ್ ಫ್ರಮ್ ಮಾರ್ಕ್ಸ್ ಅಂತ ಬರಿಬೋದು. ಸೊ ಈಗ ನಾನು ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಮಾರ್ಕ್ಸ್ ಅಂತ ಕೊಡ್ತೀನಿ. ಕೊಟ್ಟಾಗ ಏನಾಗುತ್ತೆ, ಟೋಟಲ್ ಆಗಿ ನಾವು ಇಲ್ಲೇನು ವ್ಯಾಲ್ಯೂಸ್ನ ಎಂಟರ್ ಮಾಡಿದ್ವೋ ಅವೆಲ್ಲ ವ್ಯಾಲ್ಯೂಸು ಟೇಬಲ್ ರೂಪದಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡ್ರಿ, ರೋಲ್ ನಂಬರು, ಎಸ್ ನೇಮು, ಲ್ಯಾಂಗ್ವೇಜ್ ಮಾರ್ಕ್ಸ್, ಇಂಗ್ಲೀಷ್ ಮಾರ್ಕ್ಸ್, ಸಬ್ಜೆಕ್ಟ್ 4 ಮಾರ್ಕ್ಸ್ ಎಲ್ಲವೂ ಏನು ಬಂತು ನಮಗೆ 10 rows ಇನ್ ಎ ಸೆಟ್ ಅಂತ ಬಂದು ಟೋಟಲ್ ಟೇಬಲ್ಲು ಡಿಸ್ಪ್ಲೇ ಆಗುತ್ತೆ. ಇದೇ ನಮಗೆ ಔಟ್ಪುಟ್. ಇಲ್ಲೇನು ಬರ್ತಿದೆಯಲ್ಲ ಇದು ಔಟ್ಪುಟ್ಟು. ಇದು ನಾವು ಬರೆಯೋದು ಇನ್ಪುಟ್ಟು ಅಥವಾ ಕ್ವೇರಿ ಅಂತ ಕರಿತೀವಿ. ಈ ಕ್ವೇರಿನ ಎಕ್ಸಿಕ್ಯೂಟ್ ಮಾಡ್ದಂಗೆ. ಸೊ ನೆಕ್ಸ್ಟು ಬಂದ್ಬಿಟ್ಟು ನೆಕ್ಸ್ಟ್ ಕ್ವೇರಿ ಏನಿದೆ, ಆಲ್ರೆಡಿ ನಾವು ಡಿಸ್ಕ್ರೈಬ್ ಮಾಡಿದ್ವಿ DSC ಅಂತ. ಇಲ್ಲಿ DSC ಅನ್ನೋದು 2 ಕಡೆ ಯೂಸ್ ಮಾಡ್ತೀವಿ. ಒಂದು ಡಿಸ್ಕ್ರೈಬ್ ದ ಟೇಬಲ್ಲು, ಇನ್ನೊಂದು ಡಿಸೆಂಡಿಂಗ್ ಆರ್ಡರ್ ಮೆನ್ಷನ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತೀವಿ. DSC ಅಂದರೆ ಏನೇನು ಅಟ್ರಿಬ್ಯೂಟ್ಸ್ ಯೂಸ್ ಮಾಡಿರ್ತೀವೋ ಅದು ನಮಗೆ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಥರ್ಡ್ ಕ್ವೇರಿ ಬಂದುಬಿಟ್ಟು ಆ್ಯಡ್ ದ ನ್ಯೂ ಅಟ್ರಿಬ್ಯೂಟ್ಸ್ ಟೋಟಲ್ ಆ್ಯಂಡ್ ಪರ್ಸೆಂಟೇಜ್. ಇಲ್ಲಿ ನಮಗೆ ಟೋಟಲ್ಲು ಮತ್ತು ಪರ್ಸೆಂಟೇಜ್ ಅನ್ನೋದನ್ನ ಎರಡೂ ಅಟ್ರಿಬ್ಯೂಟ್ನ ನಾವೇನು ಮಾಡಬೇಕು, ಈ ಟೇಬಲ್ಗೆ ನಾವು ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಬೇಕು ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗು ಅಟ್ರಿಬ್ಯೂಟ್ ಕೊಡಬೇಕಂದ್ರೆ ನಾವು ಕ್ರಿಯೇಟ್ ಟೇಬಲ್ಲು ಅಟ್ರಿಬ್ಯೂಟ್ಸ್ ನೇಮ್ನ ಬರೆದಿರ್ತೀವಿ. ಟೇಬಲ್ ಕ್ರಿಯೇಟ್ ಆದಮೇಲೆ ಯಾವುದಾದ್ರೂ ಅಟ್ರಿಬ್ಯೂಟ್ನ ಆ್ಯಡ್ ಮಾಡಬೇಕು ಅಂದರೆ ಆಲ್ಟರ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಆಲ್ಟರ್ ಅನ್ನೋದು ಕೀವರ್ಡು ಫಾರ್ ಆಲ್ಟರಿಂಗ್ ದ ಟೇಬಲ್. ಆಲ್ಟರ್ ಟೇಬಲ್ ಮಾರ್ಕ್ಸ್, ಮಾರ್ಕ್ಸ್ ಅನ್ನೋದು ಟೇಬಲ್ ನೇಮು, ಆ್ಯಡ್ ಅಂತ ಬರಿತೀವಿ. ಆ್ಯಡ್ ಅಂದರೆ ನಾವು ಮಾರ್ಕ್ಸ್ ಅನ್ನೋ ಡಾಟಾಬೇಸ್ ಅಥವಾ ಟೇಬಲ್ಗೆ ಟೋಟಲ್ಲು ಮತ್ತು ಪರ್ಸೆಂಟೇಜ್ನ ಆ್ಯಡ್ ಮಾಡ್ತೀವಿ ಅಂತ ಅರ್ಥ. ಟೋಟಲ್ ಇಂಟ್ ಆಫ್ 3, ಪರ್ಸೆಂಟೇಜು ಫ್ಲೋಟ್ 5,3. ಇಲ್ಲಿ ಫ್ಲೋಟ್ ಅಂತ ಯಾಕೆ ತೊಗೊಂಡ್ವಿ ಅಂದರೆ ನಿಮ್ಗೆ ಗೊತ್ತಿದೆ, ಇಂಟ್ ಅಂದರೆ ವಿತೌಟ್ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸು, ಫ್ಲೋಟ್ ಅಂದರೆ ವಿತ್ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸು. 5 ಅನ್ನೋದೇನಪ್ಪ ಅಂದರೆ ಬಿಫೋರ್ ಡೆಸಿಮಲ್ ಪಾಯಿಂಟು 5 ಡಿಜಿಟ್ಸು, ಆಫ್ಟರ್ ಡೆಸಿಮಲ್ ಪಾಯಿಂಟು 3 ಅಂತ. ಇದು ಸೆಟ್ಟು, ಇದು ಪ್ರಿಸಿಷನ್ ಅಂತೇಳಿ ಕರಿತೀವಿ. ಈಗ ಇದನ್ನು ಕೊಟ್ಟು ಎಂಟರ್ ಅಥವಾ ಇದನ್ನು ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದರೆ ನಮಗೇನಾಗುತ್ತೆ, ಕ್ವೇರಿ ಓಕೆ ಅಂತ ಬಂತು. ಕ್ವೇರಿ ಓಕೆ ಅಂದರೆ ನಮಗೆ ಈ ಕ್ವೇರಿ ಕರೆಕ್ಟ್ ಇದೆ ಅಂತ ಅರ್ಥ.
ಈ ಕ್ವೇರಿನಲ್ಲಿ ಏನಾದರೂ ನೀವು ರಾಂಗ್ ಬರ್ತಿದ್ರೆ ಅಥವಾ ತಪ್ಪು ಬರ್ತಿದ್ರೆ ಅವಾಗ ನಿಮಗೆ ಎರರ್ಸ್ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ನೀವು ಬರಿಬೇಕಾದ್ರೆ ಮಾರ್ಕ್ ಅಂತ ಬರ್ದಿರಿ ಅಂತ ಅನ್ಕೊಳ್ರಿ. ಟೇಬಲ್ ನೇಮ್ ಇರೋದು ಮಾರ್ಕ್ಸ್ ಇದೆ, ನೀವು ಬರ್ದಿರೋದು ಮಾರ್ಕ್ ಅಂತ ಬರ್ದಿರಿ ಮಿಸ್ಟೇಕ್ ಆಗಿ ಅಂದರೆ ಅವಾಗ ಅದು ಏನಾಗುತ್ತೆ ನೋಡ್ರಿ, ಎರರ್ ಅಂತ ತೋರಿಸುತ್ತೆ. ಈ ಥರ ಎರರ್ಸ್ ಬರ್ತವೆ. ಅದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ ಅಥವಾ ಏನಾದರೂ ನೀವು ಪ್ರೋಗ್ರಾಮಲ್ಲಿ ಟೇಬಲ್ ನೇಮ್ ಬರೆಯೋದಾಗಲಿ ಮಿಸ್ ಮಾಡಿದರೆ ಅದು ಕ್ವೇರಿ ಓಕೆ ಅಂತ ಬರಲ್ಲ, ಅವಾಗ ಎರರ್ ತೋರಿಸುತ್ತೆ. ಕ್ವೇರಿ ಓಕೆ ಅಂತ ಬಂತಂದರೆ ನೀವು ಬರ್ದಿರೋದು ಕರೆಕ್ಟ್ ಐತಿ ಅಂತ ಅರ್ಥ. ಈಗ ನಾವು ಈ ಟೇಬಲಿಗೆ ಪರ್ಸೆಂಟೇಜು ಅಥವಾ ಟೋಟಲ್ ಆ್ಯಡ್ ಆಗಿದೆಯಲ್ಲೋ ಅಂತ ಚೆಕ್ ಮಾಡೋಕ್ಕೆ ಅಗೇನ್ DESC ಅಂತೇಳಿ ನಾನು ಕೊಡ್ತೀನಿ. DESC ಅಂದರೆ ಡಿಸ್ಕ್ರೈಬ್ ಮಾರ್ಕ್ಸ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿರಿ, ಟೋಟಲ್ಲು ಮತ್ತು ಪರ್ಸೆಂಟೇಜು ನಮಗೇನಾಗಿದೆ ಈ ಟೇಬಲ್ಗೆ ಅಟ್ರಿಬ್ಯೂಟ್ಸ್ ವ್ಯಾಲ್ಯೂ ಆ್ಯಡ್ ಆಗಿದೆ. ಇದು ನಮಗೆ ಯಾವುದು ಥರ್ಡ್ ಕ್ವೇರಿ. ನೆಕ್ಸ್ಟು ಕ್ಯಾಲ್ಕುಲೇಟ್ ದ ಟೋಟಲ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ನಿಮಗೆ ಆಲ್ರೆಡಿ ಗೊತ್ತಿದೆ, ನಾವು ಟೋಟಲ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಮಾಡ್ತೀವಿ, ಆಲ್ ಸಬ್ಜೆಕ್ಟ್ ಮಾರ್ಕ್ಸ್ನ ಆ್ಯಡ್ ಮಾಡ್ತೀವಿ. ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸ್ನ ಆ್ಯಡ್ ಮಾಡಿದರೆ ನಮಗೆ ಏನು ಬರುತ್ತೆ, ಟೋಟಲ್ ವ್ಯಾಲ್ಯೂ ಬರುತ್ತೆ. ಸೊ ಅಪ್ಡೇಟ್ ಅಂತ ಕೊಡ್ತೀವಿ. ನಾವು ಟೇಬಲಲ್ಲಿ ಇರೋದನ್ನ ಯಾವುದಾದ್ರೂ ಡಾಟಾನ ಚೇಂಜ್ ಮಾಡಬೇಕಪ್ಪ ಅಂದರೆ ಅವಾಗ ಅಪ್ಡೇಟ್ ಅಂತೇಳಿ ಕೊಡ್ತೀವಿ. ಅಪ್ಡೇಟ್ ಮಾರ್ಕ್ಸ್, ಅಪ್ಡೇಟ್ ಅನ್ನೋದು ಕೀವರ್ಡು, ಮಾರ್ಕ್ಸ್ ಅನ್ನೋದು ಟೇಬಲ್ ನೇಮು, ಸೆಟ್ ಯಾವುದಕ್ಕೆ, ಯಾವ ಅಟ್ರಿಬ್ಯೂಟ್ಗೆ, ಟೋಟಲ್ಗೆ ಏನು ಬರಬೇಕು, ಲ್ಯಾಂಗ್ವೇಜ್ ಮಾರ್ಕ್ಸು, ಇಂಗ್ಲೀಷ್ ಮಾರ್ಕ್ಸು, ಸಬ್ಜೆಕ್ಟ್ 1 ಮಾರ್ಕ್ಸು, ಸಬ್ಜೆಕ್ಟ್ 2 ಮಾರ್ಕ್ಸು, ಈ ಥರ ಟೋಟಲ್ 6 ಸಬ್ಜೆಕ್ಟ್ ಮಾರ್ಕ್ಸು ಆ್ಯಡ್ ಆಗಬೇಕು. ಕೊಟ್ಟರೆ ಎಂಟರ್ ಕೀ ಪ್ರೆಸ್ ಮಾಡಿದರೆ ಕ್ವೇರಿ ಓಕೆ ಅಂತ ಬರುತ್ತೆ. ಸೊ ಅವಾಗ ಏನಾಯಿತು, ಟೋಟಲ್ಲು ಕ್ಯಾಲ್ಕುಲೇಟ್ ಆಯಿತು. ಯಾವುದಕ್ಕೆ, ಈ ಟೇಬಲಲ್ಲಿ ವ್ಯಾಲ್ಯೂಸು ಕ್ಯಾಲ್ಕುಲೇಟ್ ಆಯಿತು. ಅದೇ ರೀತಿ ಇನ್ನೊಂದು ಅಪ್ಡೇಟ್ ಮಾರ್ಕ್ಸ್ ಸೆಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಅಪ್ಡೇಟ್ ಮಾರ್ಕ್ಸ್ ಸೆಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿರಿ, ಅಪ್ಡೇಟ್ ಮಾರ್ಕ್ಸ್ ಸೆಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವೇನು ಬರ್ತೀವಿ, ಟೋಟಲ್ ಡಿವೈಡೆಡ್ ಬೈ 6 ಅಂತ ಮಾಡ್ತೀವಿ, ಅಥವಾ ಟೋಟಲ್ ಡಿವೈಡೆಡ್ ಬೈ 600 ಇಂಟು 100 ಮಾಡ್ತೀವಿ. ಇವಾಗ ಏನಾಯಿತು, ಇದನ್ನು ಬರೆದು ಎಂಟರ್ ಕೀ ಪ್ರೆಸ್ ಮಾಡಿದರೆ ಕ್ವೇರಿ ಓಕೆ ಅಂತ ಬಂತು. ಕ್ವೇರಿ ಓಕೆ ಅಂತ ಬಂದಮೇಲೆ ಈಗ ಏನಾಯಿತು, ಟೋಟಲ್ಲು ಮತ್ತು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ರಿ. ಟೋಟಲ್ಲು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ನಾವಾಗೇನು ಚೆಕ್ ಮಾಡಬೇಕಪ್ಪ ಅಂದರೆ ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಮಾರ್ಕ್ಸ್ ಅಂತೇಳಿ ಕೊಡಬೇಕು. ಮಾರ್ಕ್ಸ್ ಅಂತ ಕೊಟ್ಟರೆ ನಮಗೇನು ಬರುತ್ತೆ, ಟೋಟಲ್ಲು ಆ ಟೇಬಲ್ನಲ್ಲಿ ರೋಲ್ ನಂಬರು, ನೇಮು, ಲ್ಯಾಂಗ್ವೇಜ್ ಮಾರ್ಕ್ಸು, ಸಬ್ಜೆಕ್ಟ್ 4 ಮಾರ್ಕ್ಸ್ ಅಪ್ ಇಲ್ಲಿವರೆಗೂ ನಾವು ಟೇಬಲ್ ಕ್ರಿಯೇಟ್ ಮಾಡಿದಾಗ ವ್ಯಾಲ್ಯೂ ಇನ್ಸರ್ಟ್ ಮಾಡಿದ್ವಿ. ನೆಕ್ಸ್ಟು ಇವೆರಡು ಏನಾಯಿತು, ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಯಾವುದು ಟೋಟಲ್ಲು ಮತ್ತು ಪರ್ಸೆಂಟೇಜ್ನ. ಈ ಥರ ನಾವು ಅಪ್ಡೇಟ್ ಮಾಡ್ತೀವಿ ವ್ಯಾಲ್ಯೂಸ್ನ. ಅದೇ ರೀತಿ ನೆಕ್ಸ್ಟ್ ಕ್ವೇರಿ ಬಂದ್ಬಿಟ್ಟು ಏನಿದೆ, ಲಿಸ್ಟ್ ದ ಸ್ಟೂಡೆಂಟ್ಸ್ ಹೂಸ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಈಸ್ ಮೋರ್ ದ್ಯಾನ್ 600. ಅಂದರೆ ಟೋಟಲಾಗಿ 60%ಗಿಂತ ಜಾಸ್ತಿ ಯಾರು ತೆಗ್ದಾರೋ ಅವ್ರನ್ನೆಲ್ಲರನ್ನೂ ಡಿಸ್ಪ್ಲೇ ಮಾಡುವಂತ ಅರ್ಥ. ಸೆಲೆಕ್ಟ್ ಎಸ್ ನೇಮ್ ಕಮ ಪರ್ಸೆಂಟೇಜ್. ನೋಡಿರಿ, ಆಸ್ಟ್ರಿಕ್ ಅಂತ ಕೊಟ್ಟರೆ ಟೋಟಲ್ ಅಟ್ರಿಬ್ಯೂಟ್ಸ್ ಬರುತ್ತೆ. ಓನ್ಲಿ ಇಲ್ಲಿ ಎಸ್ ನೇಮ್ ಕಮ ಪರ್ಸೆಂಟೇಜ್ ಅಂತ ಕೊಟ್ಟರೆ ಓನ್ಲಿ ಸ್ಟೂಡೆಂಟ್ ನೇಮು ವಿತ್ ಪರ್ಸೆಂಟೇಜ್ ಮಾತ್ರ ಟೇಬಲ್ ಕ್ರಿಯೇಟ್ ಆಗುತ್ತೆ, ಟೇಬಲ್ ಡಿಸ್ಪ್ಲೇ ಆಗುತ್ತೆ. ಸೊ ವೇರ್ ಪರ್ಸೆಂಟೇಜ್ ಈಸ್ ಗ್ರೇಟರ್ ದ್ಯಾನ್ 60, ನಾವಿಲ್ಲಿ ಯಾವುದು ಕಂಡೀಷನ್ಸ್ನ ಬರಿಬೇಕಂದ್ರೆ ಪೈಥಾನಲ್ಲಿ ಹೆಂಗೆ ಇಫ್ ಅಂತ ಯೂಸ್ ಮಾಡ್ತೀವೋ ಅದೇ ರೀತಿ ಇಲ್ಲಿ ವೇರ್ ಅಂತ ಯೂಸ್ ಮಾಡ್ತೀವಿ. ವೇರ್ ಅನ್ನೋದು ಕೀವರ್ಡು, ಆ ವೇರನ್ನು ಕೀವರ್ಡ್ ಯೂಸ್ ಮಾಡಿ ಇಲ್ಲಿ ನಾವೇನು ಬರಿತೀವಿ, ಕಂಡೀಷನ್ನ ಬರಿತೀವಿ. ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 60 ಮತ್ತು 60ಗಿಂತ ಜಾಸ್ತಿ ಯಾರಿದ್ದಾರೋ ಅವ್ರದ್ದು ಸ್ಟೂಡೆಂಟ್ ನೇಮು ಪರ್ಸೆಂಟೇಜು ಎಕ್ಸಿಕ್ಯೂಟ್ ಮಾಡು ಅಥವಾ ಡಿಸ್ಪ್ಲೇ ಮಾಡುವಂಥ ಅರ್ಥ. ಸೊ ಇಲ್ಲಿ ಓನ್ಲಿ ನಮಗೆ ಸ್ಟೂಡೆಂಟ್ ನೇಮು ಮತ್ತು ಪರ್ಸೆಂಟೇಜ್ ವ್ಯಾಲ್ಯೂ ಬಂತು. ಇಲ್ಲಿ ಒಂದು ಮಾತ್ರ ಬಿಲೋ 60 ಇದೆ, 57 ಇದೆ. ಸೊ ಇದು ಮಾತ್ರ ಎಕ್ಸಿಕ್ಯೂಟ್ ಬರಲ್ಲ, ಇದರಲ್ಲಿ ಡಿಸ್ಪ್ಲೇ ಆಗಲ್ಲ. ಇನ್ನು ಉಳಿದಿದ್ದಾವೆಲ್ಲವೂ ಅಬೋವ್ 60 ಇರೋದ್ರಿಂದ ಟೋಟಲ್ಲು 9 ರೋಸು ನಮಗೆ ಡಿಸ್ಪ್ಲೇ ಆಗ್ತವೆ. ಇದು ನಮಗೆ ಎಷ್ಟನೇ ಕ್ವೇರಿ, 5th ಕ್ವೇರಿ. ನೆಕ್ಸ್ಟ್ ಅದೇ ರೀತಿ ಲಿಸ್ಟ್ ದ ಸ್ಟೂಡೆಂಟ್ಸ್ ಹೂಸ್ ಪರ್ಸೆಂಟೇಜ್ ಈಸ್ ಬಿಟ್ವೀನ್ 60 ಆ್ಯಂಡ್ 85. 60 ಮತ್ತು 85 ನಡುವೆ ಯಾರಿದ್ದಾರೋ ಅವ್ರದ್ದು ಮಾತ್ರ ಎಕ್ಸಿಕ್ಯೂಟ್ ಅನ್ನೋಕ್ಕೆ ನಾವು ಕ್ವೇರಿ ಬರಿಬೇಕಪ್ಪ ಅಂದರೆ ಏನು ಬರಿತೀವಿ, ಸೆಲೆಕ್ಟ್ ಎಸ್ ನೇಮ್ ಪರ್ಸೆಂಟೇಜ್ ಫ್ರಮ್ ಮಾರ್ಕ್ಸ್ ವೇರ್ ಪರ್ಸೆಂಟೇಜ್. ಇಲ್ಲಿ ನೋಡ್ರಿ, ಫಸ್ಟ್ ಕ್ವೇರಿನಲ್ಲಿ ವೇರ್ ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ 60 ಬರೆದ್ವಿ. ಇಲ್ಲಿ ವೇರ್ ಪರ್ಸೆಂಟ್
ಬಿಟ್ವೀನ್ 60 ಆ್ಯಂಡ್ 85 ಅಂತ ಬರೀಬೇಕು. ಈ ಥರನಾದರೂ ಬರೀಬೋದು, ಇಲ್ಲ ಅಂದರೆ ಇದೇ ರೀತಿ ವೇರ್ ಪರ್ಸೆಂಟೇಜ್ ಈಸ್ ಗ್ರೇಟರ್ ದ್ಯಾನ್ 60 ಆ್ಯಂಡ್ ಪರ್ಸೆಂಟೇಜ್ ಈಸ್ ಲೆಸ್ ದ್ಯಾನ್ 85 ಅಂತೇಳಿ ನಾವೇನು ಪೈಥಾನಲ್ಲಿ ಯೂಸ್ ಮಾಡ್ತೀವಲ್ಲ ಲಾಜಿಕಲ್ ಆಪ್ರೇಟರ್ಸ್ನ ಯೂಸ್ ಮಾಡಿಕೊಂಡು ಅದೇ ರೀತಿ ಇಲ್ಲಿ ಕೂಡ ಬರಿಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ವೇರ್ ಪರ್ಸೆಂಟ್ ಬಿಟ್ವೀನ್ 60 ಆ್ಯಂಡ್ 85 ಅಂತ ಬರೆದು ಎಂಟರ್ ಕೀ ಪ್ರೆಸ್ ಮಾಡಿದರೆ 60 ಮತ್ತು 85 ನಡುವೆ ಯಾರಿದ್ದಾರೋ ಅವ್ರದ್ದು ಮಾತ್ರ ನಮಗೆ ಡಾಟಾ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಲಾಸ್ಟ್ ಕ್ವೇರಿ ಬಂದ್ಬಿಟ್ಟು ಅರೇಂಜ್ ದ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್. ಹೈಯೆಸ್ಟಿಂದ ಲೋಯೆಸ್ಟ್ವರೆಗೂ ಯಾರು ಬಂದಿರ್ತಾರಲ್ಲ ಅವ್ರದ್ದು ಡಿಸ್ಪ್ಲೇ ಮಾಡುವಂಥ. ಇಲ್ಲಿ ನೋಡ್ರಿ, ಫಸ್ಟಿಗೆ ನಾವೇನು ಬರೀಬೇಕು, ಸ್ಟೂಡೆಂಟ್ಸ್ ಮತ್ತು ಪರ್ಸೆಂಟೇಜ್, ಸ್ಟೂಡೆಂಟು ಪರ್ಸೆಂಟೇಜು ಬೇಕು. ಸೊ ಅದನ್ನು ಏನು ಬರಿತೀವಿ, ಸೆಲೆಕ್ಟ್ ಎಸ್ ನೇಮ್ ಕಮ ಪರ್ಸೆಂಟೇಜ್ ಫ್ರಮ್ ಮಾರ್ಕ್ಸ್ ಅಂತ ಬರಿತೀವಿ. ಆರ್ಡರ್ ಬೈ ಪರ್ಸೆಂಟ್ ಡಿಸೆಂಡಿಂಗ್ ಆರ್ಡರ್, DESC ಅನ್ನೋದು ಎರಡು ರೀತಿ ಯೂಸ್ ಮಾಡ್ತೀವಿ ಅಂತ, ಒಂದು ಡಿಸ್ಕ್ರೈಬು, ಇನ್ನೊಂದು ಡಿಸೆಂಡಿಂಗ್ ಆರ್ಡರ್. ಆಲ್ರೆಡಿ ಡಿಸ್ಕ್ರೈಬ್ ನೋಡಿದ್ವಿ, ಇದು ಡಿಸೆಂಡಿಂಗ್ ಆರ್ಡರ್. ಸೊ ಎಂಟರ್ ಕೀ ಪ್ರೆಸ್ ಮಾಡಿದರೆ ಇಲ್ಲಿ ಸ್ಟೂಡೆಂಟ್ ನೇಮು ಪರ್ಸೆಂಟೇಜು ನಮಗೇನಾಯಿತು ಡಿಸ್ಪ್ಲೇ ಆಯಿತು. ಈ ಥರ ನಾವು ಏನು ಮಾಡ್ತೀವಿ, ಆರ್ಡರ್ ಬೈ ಅಂತ ಬರಿತೀವಿ. ಆರ್ಡರ್ ಬೈ ಅನ್ನೋ ಕೀವರ್ಡ್ನ ಯೂಸ್ ಮಾಡಿಕೊಂಡು ಬರಿತೀವಿ. ಫಾರ್ ಎಕ್ಸಾಂಪಲ್ ಅಸೆಂಡಿಂಗ್ ಅಂತ ಕೊಟ್ಟರೆ ಅಸೆಂಡಿಂಗ್ ಅನ್ನೋದು ಕೀವರ್ಡು ಕೆಲವೊಂದರಲ್ಲಿ ತಗೊಳುತ್ತೆ, ಕೆಲವೊಂದರಲ್ಲಿ ತಗೊಳಲ್ಲ. ಸೊ ಇಲ್ಲಿ ಅಸೆಂಡಿಂಗಿಗೆ ಡಿಸೆಂಡಿಂಗ್ ಬರಬೇಕಂದ್ರೆ DSC ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಅಸೆಂಡಿಂಗ್ ಬರಬೇಕಪ್ಪ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ASC ಅಂತ ಬರೀಬೇಕು. ASC ಅಂತ ಬರೆದ್ರೆ ಅಸೆಂಡಿಂಗ್ ಆರ್ಡರ್ ಬರುತ್ತೆ. ಡಿಸೆಂಡಿಂಗ್ ಬರತ್ತಂದ್ರೆ DESC, ASC ಅಂತ MySQL ಅಲ್ಲಿ. ನಾವು ಅದೇ SQL ಒರಾಕಲಲ್ಲಾದರೆ ASCE ಅಂತ ಬರಿತೀವಿ ಅಸೆಂಡಿಂಗ್ನ. ಇಲ್ಲಿ ಓನ್ಲಿ ASC ಅಂತ ಬರೀಬೇಕು. ಸೊ ಇದನ್ನು ಬರೆದ್ರೆ ಈ ಥರ ನಮಗೆ ಎಕ್ಸಿಕ್ಯೂಟ್ ಆಗುತ್ತೆ. ಈ ಥರ ನಾವು MySQL ಪ್ರೋಗ್ರಾಮ್ಸ್ನ ಟೈಪ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ನ ಮಾಡಬೇಕು MySQL ಇಂಟರ್ಫೇಸಲ್ಲಿ. ಸೊ ಈ ವಿಡಿಯೋ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ದಲ್ಲಿ ನೆಕ್ಸ್ಟ್ ಉಳಿಕಿದ ಪ್ರೋಗ್ರಾಮ್ಸ್ ಇನ್ನೂ 3 ಪ್ರೋಗ್ರಾಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ.